ಒಂದು ತಿಂದು ತೋರಿಸ್ತೀನಿ ಯಾವ ರೀತಿ ಕ್ರಂಚಿಯಾಗಿದ್ದಾವೆ ಅಂತ. ನೋಡಿ, ಯಾವುದು ತಗೊಂಡ್ರು ಕೂಡ ನೋಡ್ದಲ್ಲ ಎಷ್ಟು ಚೆನ್ನಾಗಿದಾವೆ ಅಂತ. ನೀವು ಕೂಡ ಇದೇ ರೀತಿನೇ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ತಪ್ಪದೇ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಶೇಂಗಾ ಬೀಜನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈ ಶೇಂಗಾ ಬೀಜನ ಹುರಿಯೋದಲ್ಲೂ ಕೂಡ ಒಂದು ಟೆಕ್ನಿಕ್ ಇದೆ. ಹೈ ಫ್ಲೇಮ್ ಇಟ್ಟು ಹುರಿದಾಗ ಅದು ಸಿಪ್ಪೆ ಎಲ್ಲ ಸೀದೋಗುತ್ತೆ, ಮತ್ತು ಆಮೇಲೆ ಒಳಗಡೆ ಎಲ್ಲ ಹಸಿ ವಾಸನೆ ಇರುತ್ತೆ. ಆ ರೀತಿ ಮಾಡಬಾರ್ದು. ಲೋ ಫ್ಲೇಮಲ್ಲಿ ಹುರಿದಾಗಲೇ ಆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಈಗ ಇದಾಗಿದ್ದಾವೆ, ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ. ನಿಮಗೆ ಬೇಕಂದ್ರೆ ಹಂಗೆ ಸಿಪ್ಪೆ ಸಮೇತ ಇದನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಪ್ಪೆ ತೆಗೆದು ಇದನ್ನ ಒಂದು ಸಾರಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇದನ್ನ ಪೂರ್ತಿ ಫೈನ್ ಪೌಡ್ರ್ ಥರ ಮಾಡ್ಕೊಂಬರ್ಬೇಕು. ಈಗ ನೋಡಿ ಈ ರೀತಿ ಆಗಿದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಈಗ ಅದಕ್ಕೆ ಹಾಕಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಶೇಂಗಾ ಪುಡಿಗೆ ನಾನಿಲ್ಲಿ 1.5 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಂದರೆ ಇದು ಕಪ್ಪು ಅರ್ಧ ಕಪ್ಪು ನಾನು ಹೇಳ್ತಾ ಇರೋದು, ಅದಕ್ಕೆ ನಾನು 3 ಸಾರಿ ತಗೊಂಡಿದ್ದೀನಿ. ಅಲ್ಲಿಗೆ 1.5 ಕಪ್ ಆಗುತ್ತೆ. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಈಗ ಒಂದು 2 ಚಮಚದಷ್ಟು ಕಾಯಿಸಿರೋ ಎಣ್ಣೆ. ನಾನಿಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಬೇಕಿದ್ರೆ ಬೆಣ್ಣೆ ಕೂಡ ಕರಗಿಸಿ ತಗೊಳ್ಬೋದು. ಇಲ್ಲಿ ಆಯಿಲು ಬಿಸಿ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಖಾರದ ಪುಡಿ, ಉಪ್ಪು ಮತ್ತು ಜೀರಿಗೆ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿ ಬಿಗ್ಗೆಗೆ ಹಿಡ್ಕೊಂಡ್ರೆ ಈ ರೀತಿ ಉಂಡೆ ಬರಬೇಕು. ಹಂಗಂತ ಹೇಳಿ ನೀವು ಜಾಸ್ತಿ ಕೂಡ ಎಣ್ಣೆ ತಗೊಳ್ಳೋಕೆ ಹೋಗಬಾರ್ದು. ನಾನು ಇಲ್ಲಿ ಎಷ್ಟು ಅಳತೆ ಹೇಳ್ತಾ ಇದ್ದೀನೋ ಅಷ್ಟೇ ಅಳತೆಯಲ್ಲಿ ನೀವು ತಗೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು. ಪೂರ ಹಿಟ್ಟು ಗಟ್ಟಿನೂ ಆಗಬಾರ್ದು, ಹಂಗಂತೇಳಿ ತೆಳುನೂ ಆಗಬಾರ್ದು. ಕರೆಕ್ಟಾಗಿ ಮೀಡಿಯಮ್ ಸೈಜಿಗೆ ಇತ್ತು ಅಂತಂದರೆ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು ವೇಳೆ ಹಿಟ್ಟೇನಾದರೂ ಗಟ್ಟಿಯಾಗಿತ್ತು ಅಂತಂದರೆ ನಾವು ತಿನ್ನಬೇಕಾದ್ರೆ ತುಂಬ ಗಟ್ಟಿ ಅಂತ ಅನಿಸುತ್ತೆ. ಸ್ವಲ್ಪ ಹಿಟ್ಟೇನಾದ್ರು ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಆವಾಗ ಚಕ್ಲಿ ಸ್ಟಾರ್ ಶೇಪಲ್ಲಿ ಬರೋದಿಲ್ಲ, ಫುಲ್ಲು ನಯಸ್ಸಾಗಿ ಬಂದೋಗ್ಬಿಡುತ್ತೆ. ಈಗ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನನಗೆ ಹಿಟ್ಟು ಗಟ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಇನ್ನೂ ಒಂದು 2 ಚಮಚದಷ್ಟು ನೀರು ಹಾಕ್ಕೊಂಡು ಇದನ್ನ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಬೇಕಂತಂದರೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಆಗಿದೆಯಲ್ಲೋ ಒಂದು ಸಾರಿ ಚೆಕ್ ಮಾಡ್ಕೊಳ್ಬೋದು. ನಾವು ಯಾವಾಗಲೇ ಚಕ್ಲಿ ಮಾಡಬೇಕಾದ್ರೆ ಅದ್ರ ಪರ್ಫೆಕ್ಟ್ನೆಸ್ ಬರಬೇಕು ಅಂತಂದರೆ ನಾವು ಎಲ್ಲದು ಹಿಟ್ಟು ಕಲಿಸೋದ್ರಲ್ಲಿನೇ ಡಿಪೆಂಡ್ ಆಗಿರುತ್ತೆ. ನೋಡಿ, ಹಿಟ್ಟು ಅನ್ನೋದು ಈ ರೀತಿ ಇರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದು ತುಂಬ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂಥೇಳಿ ಎಣ್ಣೆ ಅಥವಾ ಬೆಣ್ಣೆ ಜಾಸ್ತಿ ತಗೊಳ್ತಾರೆ. ಆ ರೀತಿ ತಗೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಎಣ್ಣೆಗೆ ಚಕ್ಲಿ ಹಾಕಿದ ತಕ್ಷಣ ಅದು ಪೂರ್ತಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಒಂದಕ್ಕೊಂದು ಜಾಯಿಂಟ್ ಆಗಿರೋದಿಲ್ಲ ಅದು. ನಾನು ಇದನ್ನ ಒಂದು ಸಾರಿ ಈ ರೀತಿ ಎಲ್ಲ ನಾನು ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಚಕ್ಲಿ ನಾನಿಲ್ಲಿ ಸಿಂಗಲ್ ಚಕ್ಲಿ ಇರೋದು ತಗೊಂಡಿದ್ದೀನಿ. ನಿಮಗೆ ಬೇಕಂದರೆ 3 ಬರುತ್ತಲ್ಲ ಅದನ್ನು ಬೇಕಿದ್ರು ತಗೊಳ್ಬೋದು. ಈಗ ಇದಕ್ಕೆ ಒಂದು ಚಮಚದಷ್ಟು ಇದಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಅಪ್ಲೈ ಮಾಡ್ಕೊಳ್ಬೇಕು. ಎಣ್ಣೆ ಹಾಕದೇ ಇದ್ದರೂ ನಡೆಯುತ್ತೆ.
ಒಂದು ಸಾರಿ ಚೆನ್ನಾಗೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ನಲ್ಲ, ಈಗ ಈ ಚಕ್ಲಿ ಮೋಲ್ಡ್ಗೆ ಹಾಕ್ಕೊಳ್ಳೋಣ. ನೀವು ಯಾರಾದರೂ ಈಗೀಗ ಹೊಸ್ದಾಗಿ ಚಕ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ನೀವು ಈ ಚಕ್ಲಿನ ಅದ್ಮಿ ನೋಡ್ಬೋದು. ಅಂದರೆ ಅದು ಚೆನ್ನಾಗಿ ಸ್ಟಾರ್ ಬರ್ತಾ ಇದೆಯೋ ಇಲ್ಲ ಅಂತಲೇ ಫುಲ್ಲು ನಯಸ್ ಬರ್ತಾ ಇದೆಯೋ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಬೋದು. ಹಂಗೆ ಚೆಕ್ ಮಾಡಿ ನಿಮಗೆ ಹಿಟ್ಟು ಗಟ್ಟಿಯಾಗಿದೆಯೋ ಇಲ್ಲ ತೆಳ್ಳಗಾಗಿದೆಯೋ ನೀವು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ರಿ. ಈಗ ಚಕ್ಲಿ ಮೋಲ್ಡೆಲ್ಲ ರೆಡಿಯಾಗಿದೆ. ನಾನೀಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಡೀಪ್ ಫ್ರೈ ಬೇಕಾಗಿರೋಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೋಡಿ ಚಕ್ಲಿ ಹಿಟ್ಟನ್ನು ಹಾಕಿದ್ರೆ ಈ ರೀತಿ ಮೇಲೆ ಎದ್ದು ಬರಬೇಕು. ಆವಾಗ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ. ಅಂದರೆ ನಾವು ಚಕ್ಲಿ ಹಾಕಬೇಕಾದ್ರೆ ಫುಲ್ ಎಣ್ಣೆ ಬಿಸಿ ಆಗಿರಬಾರ್ದು, ಮೀಡಿಯಮ್ಮಾಗಿ ಬಿಸಿ ಆಗಿರಬೇಕು. ನಮಗಾಗಲೇ ಗೊತ್ತಾಗುತ್ತೆ ನಾವು ಚಕ್ಲಿ ಹಾಕಬೇಕಾದ್ರೆ ಭಾಳ ಎಣ್ಣೆ ಹೀಟಾಗಿತ್ತು ಅಂತಂದರೆ ನಾವು ಚಕ್ಲಿ ಹಾಕಬೇಕಾದ್ರೆ ನಮ್ಮ ಕೈಗೆಲ್ಲ ಹೀಟ್ ತಗೊಳ್ತಾ ಇರುತ್ತೆ. ಅದನ್ನು ನೋಡಿ ನಾವು ಅಂದ್ಕೊಳ್ಬೇಕು ಎಣ್ಣೆ ಭಾಳ ಹೀಟ್ ಆಗಿದೆ ಅಂಥೇಳಿ. ಈಗ ಚಕ್ಲಿ ಎಲ್ಲ ಒಂದು ಕಡೆ ಬೆಂದಿದ್ದಾವೆ. ಈಗ ಇನ್ನೊಂದು ಕಡೆ ನಾನಿಲ್ಲಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡೀಪ್ ಫ್ರೈಗೋಸ್ಕರ ಎಣ್ಣೆ ಸ್ವಲ್ಪನೇ ತಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಮತ್ತೆ ಆ ಡೀಪ್ ಫ್ರೈ ಆಗಿರೋ ಎಣ್ಣೆನ ಮತ್ತೆ ಇನ್ನೇನಕ್ಕೂ ಬಳಸೋಕ್ಕಾಗೋದಿಲ್ಲ. ಒಂದು ಸಾರಿ ಬಳಸಿರೋ ಎಣ್ಣೆ ನಾನು ಮತ್ತೆ ಚಪಾತಿಗೆ ಅಷ್ಟೇ ಹಾಕ್ಕೊಳ್ತೀನಿ, ಇನ್ನೇನಕ್ಕೂ ನಾನು ಬಳಸೋದಿಲ್ಲ. ಈಗ ಇದೆಲ್ಲ ಪೂರ್ತಿ ಕೆಂಪಗಾಗಿದ್ದಾವೆ. ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಮತ್ತು ಅದರಲ್ಲಿ ಮೇಲೆ ಬರ್ತಾ ಇರೋ ಗುಳ್ಳೆನೂ ಕೂಡ ನಿಂತೋಗಿರುತ್ತೆ. ಆವಾಗ ನೋಡಿ ಅಂದ್ಕೊಳ್ಬೇಕು ಚಕ್ಲಿ ಕರೆಕ್ಟಾಗಿ ಆಗಿದ್ದಾವೆ ಅಂತಂದು. ಈಗ ನಾನು ಇನ್ನೊಂದು ಸಾರಿ ಚಕ್ಲಿ ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮಗೇನಾದರೂ ಎಣ್ಣೆ ಜಾಸ್ತಿ ಆಗಿತ್ತು ಅಂತ ಅಂದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ರಿ. ಎಣ್ಣೆ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಈ ರೀತಿ ಚಕ್ಲಿ ಬರೋದೇ ಇಲ್ಲ, ಪೂರ್ತಿ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಅದು ನೋಡೇ ನೀವು ಅಂದ್ಕೊಳ್ಬೇಕು ಇದರಲ್ಲಿ ಎಣ್ಣೆ ಜಾಸ್ತಿ ಆಗಿದೆ ಅಂತ ಅರ್ಥ. ಇಲ್ಲಿ ನೋಡಿ ಈಗ ಚಕ್ಲಿ ಎಲ್ಲ ನಮಗೆ ರೆಡಿಯಾಗಿದ್ದಾವೆ. ಒಂದು ಸ್ವಲ್ಪ ಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಸೇಮ್ ನಮಗೆ ಹೊರಗಡೆ ಅಂಗಡಿಯಲ್ಲಿ ಸಿಗೋದಕ್ಕಿಂತಲೂ ಬರ್ತಿ ರುಚಿ ಇರ್ತವೆ. ನೀವು ಒಂದು ಸಾರಿ ಇದನ್ನು ಮಾಡಿದ್ದೀರಾ ಅಂತಂದರೆ ನಿಮಗೆ ಇಷ್ಟ ಆಗುತ್ತೆ. ತಿಂದಂಗೆಲ್ಲ ನಿಮ್ಗೆ ಸಾಕು ಅಂತ ಅನಿಸಿದ್ರೂ ಕೂಡ ಆ ಮನಸ್ಸು ಮಾತ್ರ ನಿಮ್ಗೆ ಇನ್ನೂ ಬೇಕು ಅಂತಲೇ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಚಕ್ಲಿ. ನೀವು ಚಳಿಗಾಲದಲ್ಲಿ ಮಾಡಿಟ್ರೂ ಕೂಡ ನೀವು ಹೊರಗಡೆ ಇಟ್ಟರೂ ಕೂಡ ಇವು ಅದೇ ಥರನೇ ನೀವು ಫಸ್ಟ್ ಮಾಡಿದಾಗ ಹೇಗಿರುತ್ತೋ ಅದೇ ಥರನೇ ಇರುತ್ತವೆ, ಮೆತ್ತಗಾಗೋದಿಲ್ಲ ಈ ಚಕ್ಲಿ. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ. ಮತ್ತು ನೀವು ಯಾವ ರೀತಿ ಮಾಡ್ತೀರಂತ ನನಗೆ ತಪ್ಪದೇ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಇದುವರೆಗೂ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ನೋಡಿ ನಾನೊಂದು ತಿಂದು ತೋರಿಸ್ತೀನಿ ಯಾವ ರೀತಿ ಕ್ರಂಚಿಯಾಗಿದ್ದಾವೆ ಅಂತ. ನೋಡಿ ಯಾವುದು ತಗೊಂಡ್ರು ಕೂಡ ನೋಡ್ದಲ್ಲ ಎಷ್ಟು ಚೆನ್ನಾಗಿದಾವೆ ಅಂತ. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ತಪ್ಪದೇ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ.